Welcome to Shri Vagdevi Tarot channel. Here is your future prediction with tarot card guidance. ನಮಸ್ತೆ ಸೆಜಿಟೇರಿಯಸ್ ಧನಸ್ಸು ರಾಶಿಯವರ ಆಗಸ್ಟ್ 2026 ರಾಶಿ ಭವಿಷ್ಯ ಏನಿದೆ ನೋಡೋಣ. ಓಕೆ, ಸಾಕಷ್ಟು ಗಿಫ್ಟ್ ಬರುವಂತ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಸಾಕಷ್ಟು ಪಾಸಿಟಿವ್ ಎನರ್ಜಿಯಲ್ಲಿ ಮುಂದುವರಿರಿ. ಯು ಹ್ಯಾವ್ ಪ್ರೊಟೆಕ್ಷನ್, ಜೊತೆಗೆ ಹೊಸ ಭರವಸೆ ಕೂಡ ಬರೋದ್ರಲ್ಲಿ ಇದೆ. ಹೊಸ ರೀತಿಲಿ ಏನೋ ಒಂದಷ್ಟು ಬೆಳೆನ ಬೆಳಿತೀರಾ ಅನ್ನುವಂಥದ್ದು ಕೂಡ ಇದೆ. ನ್ಯಾಯ ಬರ್ತಾ ಇದೆ, ನಿಮ್ ಲೈಫ್ ಅಪ್ಗ್ರೇಡ್ ಆಗ್ತಾ ಇದೆ. ದೇವರು ನಿಮ್ಮ ಜೀವನನ ನಿರ್ಧಾರ ತಗೊಳ್ತಾ ಇದ್ದಾರೆ. ಸಮಥಿಂಗ್ TYR ನವೆಂಬರ್ ಇಂಪಾರ್ಟೆಂಟ್, ಸಾರಿ ಲೆಟರ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಸೀರಿಯಸ್ ಆಗಿ ತುಂಬಾ ಚೆನ್ನಾಗಿದೆ. ಎಂಜಾಯ್ ಮಾಡಿ ಈ ಹೋಲ್ ಇಯರ್ನ. ಇನ್ ಅಪ್ಕಮಿಂಗ್ ಡೇಸ್ ಏನ್ ಬರುತ್ತೆ ಅದೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಸೊ ಎಂಜಾಯ್ ಮಾಡಿ ಅನ್ನುವಂಥದ್ದು ಇದೆ. ಸಾಕಷ್ಟು ನ್ಯಾಯ ಸಿಗುವಂಥದ್ದು, ಹೊಸ ದಾರಿ ಕಂಡುಕೊಳ್ಳುವಂಥದ್ದು, ಸಾಕಷ್ಟು ಲಯನ್ ಪೋರ್ಟಲ್ ನಿಮ್ಗೆ ಸಾಕಷ್ಟು ಒಂದು ಹಾನರಬಲ್ ಚೀಫ್ ಮಿನಿಸ್ಟರ್ ಆಗಿ ಕೂಡ ನೀವು ಬದಲಾಗ್ತೀರಾ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಇದೆ. ಯಾರಿಗೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ, ಬಟ್ ಆ ಥರದ್ದು ಏನೋ ಇದೆ. ಸೊ ನ್ಯಾಯ ಕೂಡ ನಿಮ್ಮ ಪರವಾಗಿ ನಡೆಯುವಂಥದ್ದು, ನ್ಯಾಯ ಸಿಗುವಂಥದ್ದು ಕೂಡ ಇದೆ. ಸಾಕಷ್ಟು ಯಶಸ್ಸು ಮತ್ತೆ ಸಾಕಷ್ಟು ಸ್ಯಾಕ್ರಿಫೈಸ್ ಮಾಡಿದ್ದೀರಾ ಈ ಲೀಡರ್ಶಿಪ್ಪಿಗೋಸ್ಕರ. ಇಟ್ಸ್ ಎ ಟೈಮ್ಲೆಸ್ ರೀಡಿಂಗ್, ಯಾವಾಗ ಬೇಕಾದ್ರೂ ಆಗಬಹುದು. ಸೊ ಅದು ಕೂಡ ಬರೋದ್ರಲ್ಲಿ ಇದೆ. ಒಳ್ಳೆ ಪಾರ್ಟ್ನರ್ ಬರುವಂತ ಸಾಧ್ಯತೆ ಇದೆ. ಸೋಲ್ಮೇಟ್ ಬರುವಂತ ಸಾಧ್ಯತೆ ಇದೆ. ಒಂದಷ್ಟು ಬ್ಯಾಲೆನ್ಸಿಂಗ್ ಎನರ್ಜಿಲಿ ಇರಿ ಅನ್ನುವಂಥದ್ದು ಇದೆ. ಜೊತೆಗೆ ಸಾಕಷ್ಟು ಬ್ಲೆಸ್ಸಿಂಗ್ಸ್ ಕೂಡ ನಿಮ್ಮನ್ನ ಹುಡ್ಕೊಂಡು ಬರುವಂತ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಒಂದಷ್ಟು ನಿಮ್ಮ ಪಿತ್ರಾರ್ಜಿತ ಆಸ್ತಿ ಕೂಡ ನಿಮ್ಗೆ ಉಡುಗೊರೆ ರೂಪದಲ್ಲಿ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಯಾರೋ ಪಾರ್ಟ್ನರ್ಶಿಪ್ ಹಾಕಿದಕ್ಕೆ ಒಂದು ಗಿಫ್ಟ್ ರೀತಿಲಿ ಮನಿ ಕೂಡ ಕೊಡುವಂತ ಸಾಧ್ಯತೆ ಇದೆ. ನಿಮ್ ಮನೆ ಮುಂದೆ ಕಾರು ಮತ್ತೆ ಕಾರಿನ ಕೀ ಇದೆರಡು ಬಂದು ನಿಂತ್ಕೊಳ್ಳುತ್ತೆ. ಯಾರೋ ಒಬ್ರು ನಿಮ್ಗೆ ಕಾರ್ ಗಿಫ್ಟ್ ಮಾಡ್ತಾರೆ ಅನ್ನುವಂಥದ್ದು ಇದೆ. ಮೇ ಬಿ ತಾರ್ ಇರ್ಬೋದು, ತಾರ್ ಕಾರ್ ಅಂತ ಇದೆ. ಥಾರ್ ಕಾರ್, ಐ ಡೋಂಟ್ ನೋ ವಾಟ್ ಎಕ್ಸಾಕ್ಟ್ಲಿ. ಸಮಥಿಂಗ್ ಜೀಪ್ ಕೈಂಡ್ ಕಾರ್, ಬಟ್ ಜೀಪ್ ಅಲ್ಲ, ಕಾರ್ ಅಲ್ಲ, ಜೀಪ್ ಜೀಪ್ ಕೈಂಡ್ ಕಾರ್ ಈ ತರ ಏನೋ ಕಾಣಿಸ್ತಾ ಇದೆ ನಂಗೆ. ಸಮಥಿಂಗ್ ನೇವಿ ಬ್ಲೂ ಆರ್ ಬ್ಲ್ಯಾಕ್ ಅಂತ ಇದೆ. ಸೊ ಆ ಥರದ್ದೇನೋ ಇದೆ. ಸೊ ಯಾರೋ ಕೆಲವರು ಗಾಡಿ ತಗೊಳ್ಳುವಂಥದ್ದು ಪಿಂಕ್ ಕಲರ್ ಅಲ್ಲಿ ಅಥವಾ ಬ್ಲೂ ಅಂಡ್ ಯೆಲ್ಲೋ ರೆಡ್ ಕಾಂಬಿನೇಷನ್ ಅಲ್ಲಿ ಕಾಣಿಸ್ತಾ ಇದೆ. ಎಸ್ಪೆಷಲಿ ಪಿಂಕ್ ಅಂಡ್ ಪ್ಯಾರೆಟ್ ಗ್ರೀನ್ ವಿತ್ ಲ್ಯಾವೆಂಡರ್ ಬ್ಲೂಲಿ ಬರುತ್ತಲ್ಲ, ಆ ತರ ಒಂದ್ ಕಲರ್ ಅಲ್ಲಿ ತಗೊಳ್ತೀರಾ ಅನ್ನುವಂಥದ್ದು ಇದೆ. ಸೊ ಒಳ್ಳೇದಾಗತ್ತೆ. ಜೊತೆಗೆ ಏನೋ ಒಂದು ಎಕ್ಸ್ಚೇಂಜ್ ಆಫರ್ ಅಲ್ಲಿ ನಿಮ್ಗೆ ಹೆಚ್ಚಿನ ದುಡ್ಡು ಬರುವಂಥದ್ದು ಅಥವಾ ಗಿಫ್ಟ್ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಕೋರ್ಟು ಕಚೇರಿ ವಿಚಾರಗಳು ಕೂಡ ನಿಮ್ಮ ಪರವಾಗಿ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಪ್ರಾಮಾಣಿಕ ವ್ಯಕ್ತಿಗಳು ನಿಮ್ಮ ಜೀವನಕ್ಕೆ ಬರುವಂತ ಸಾಧ್ಯತೆ ಇದೆ. ಜೊತೆಗೆ ಪ್ರಾಮಾಣಿಕ ವ್ಯಕ್ತಿಗಳ ಜೊತೆಗೆ ಪ್ರಾಮಾಣಿಕವಾಗಿ ನೀವು ಯಾವುದೋ ಒಂದು ಜವಾಬ್ದಾರಿಯುತ ಕೆಲಸನ ಮುಗಿಸ್ತೀರಾ ಅಥವಾ ಜವಾಬ್ದಾರಿನ ಸರಿಯಾಗಿ ನಿಭಾಯಿಸಿದ್ದಕ್ಕಾಗಿ ನಿಮ್ಗೆ ಉಡುಗೊರೆ ಕೂಡ ಸಿಗತ್ತೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಇದೆ. ಜೊತೆಗೆ ಒಳ್ಳೆ ಪಾರ್ಟ್ನರ್, ಮ್ಯಾರೇಜ್ ಪಾರ್ಟ್ನರ್ ಬರುವಂತ ಸಾಧ್ಯತೆಗಳು ಕೂಡ ಇದೆ. 1797 ನಂಬರ್ ಕೂಡ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಸಿಂಹರಾಶಿ, ಮಕರ ರಾಶಿ, ಕುಂಭ ರಾಶಿ ಮತ್ತೆ ಮೀನ ರಾಶಿ ಕೂಡ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ರೆಡ್, ಪಿಂಕ್ ಅಂಡ್ ವೈಟ್ ಕಲರ್ ಕೂಡ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಜೊತೆಗೆ ಒಂದಷ್ಟು ಪ್ರಯಾಣದಲ್ಲಿ ಒಂದಷ್ಟು ತೊಂದರೆ ಆಗಬಹುದು, ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಪ್ರಯಾಣದಲ್ಲಿ ಹೋಗ್ಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಇದ್ರೆ ಬೆಟರ್ ಅಂತ ಅನ್ನಿಸ್ತಾ ಇದೆ. ಸಾಕಷ್ಟು ಖುಷಿ ಬರುವಂಥದ್ದು, ಸಾಕಷ್ಟು ಸಮಾಧಾನವಾಗಿ ಇರ್ತೀರಾ, ನೆಮ್ಮದಿಯಿಂದ ಇರ್ತೀರಾ. ನೀವು ಅನ್ಕೊಂಡಿರುವಂತ ಸಕ್ಸಸ್ ಎಲ್ಲ ನಿಮ್ಗೆ ಬರುವಂಥದ್ದು, ದುಡ್ಡು ಬರುವಂಥದ್ದು, ಲವ್ ಲೈಫ್ ತುಂಬಾ ಚೆನ್ನಾಗಿ
ಹೋಗುವಂಥದ್ದು ಎಲ್ಲವೂ ಕೂಡ ಪಾಸಿಟಿವ್ ಆಗೇ ಇದೆ. ಸೊ ಈ ಪಾಸಿಟಿವಿಟಿನ ನಿಮ್ಮ ಜೀವನದಲ್ಲಿ ಹೆಚ್ಚು ಉಳಿಯೋ ಹಾಗೆ ನೋಡ್ಕೊಳ್ಳಿ. ಪಿತ್ರಾರ್ಜಿತ ಆಸ್ತಿ ಬರುವಂಥದ್ದು, ದುಡ್ಡು ಬರುವಂಥದ್ದು, ಮತ್ತೆ ಒಂದು ಹೊಸದೇನೋ ಪ್ರಾಜೆಕ್ಟ್ ಕೂಡ ಶುರು ಮಾಡುವಂಥದ್ದು, ಹಸು ಫಾರ್ಮ್, ಮಿಲ್ಕ್ ಫಾರ್ಮ್ ಕೂಡ ಶುರು ಮಾಡ್ತೀರಾ, ಅಥವಾ ಗೋಶಾಲೆ ತೆಗೆಯುವಂಥದ್ದು, ಅಥವಾ ಗೋವನ್ನ ದಾನ ಮಾಡುವಂಥದ್ದು, ಅಥವಾ ಗೋ ಸಂರಕ್ಷಣೆಗೋಸ್ಕರ ಏನೋ ಮಾಡುವಂಥದ್ದು, ಇದು ಕೂಡ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಆರೋಗ್ಯದಲ್ಲಿ ಚೇತರಿಕೆ ಬರುವಂಥದ್ದು, ಹೊಸ ಗಾಡಿ ಬರುವಂಥದ್ದು, ವಿವಾಹ ಆಗುವಂಥದ್ದು, ರಾಜಕೀಯದಲ್ಲಿ ಯಶಸ್ಸು ಬರುವಂಥದ್ದು ಸಿಕ್ಕಾಪಟ್ಟೆ ಇದೆ. ಗೋಲ್ಡ್ ಕೂಡ ಖರೀದಿ ಮಾಡ್ತೀರಾ ತುಂಬಾ ಅನ್ನುವಂಥದ್ದು ಇದೆ. ಸಾಕಷ್ಟು ಪಾಸಿಟಿವಿಟಿ ಇದೆ, ಸಾಕಷ್ಟು ಒಳಿತಾಗೋದ್ರಲ್ಲಿ ಇದೆ. ಈ ಒಳ್ಳೆಯ ಬದಲಾವಣೆ ನಿಮ್ಮ ಜೀವನಕ್ಕೆ ಇನ್ನ ಹೆಚ್ಚಿನ ಒಳಿತನ್ನ ತಂದ್ಕೊಡ್ಲಿ ಅಂತ ಕೇಳ್ಕೊಳ್ತೀನಿ. ಜೊತೆಗೆ ಸಾಕಷ್ಟು 11 ಎನರ್ಜಿ, 11 ಎನರ್ಜಿ ಇದೆ ಇಲ್ಲಿ. ಸೊ ಎಸ್, ನಿಮ್ಗೆ ಅದೃಷ್ಟ ಚೆನ್ನಾಗಿದೆ. ನಿಮ್ಮ ಪ್ರೀತಿ ದೇವತೆ ಅಥವಾ ನಿಮ್ಮ ಪ್ರೀತಿಯ ದೇವತಾ, ದೇವತೆ ಅಂದ್ರೆ ಹುಡುಗನ್ ಏನಂತ ಕರಿಬೋದು, ದೈವ ಅಂತನ, ದೇವ ಅಂತನ, ದೇವ ಸಮಥಿಂಗ್ ಏನೋ, ಅದು ಅವರು ನಿಮ್ಮ ಜೀವನಕ್ಕೆ ಬರ್ತಾರೆ ಅನ್ನುವಂಥದ್ದು ಇದೆ. ನಿಮ್ಮ ಇಂಟ್ಯೂಷನ್ ಚೆನ್ನಾಗಿ ಕೆಲಸ ಮಾಡುತ್ತೆ. ಸೂರ್ಯಗ್ರಹಣ, ಚಂದ್ರಗ್ರಹಣ ನಿಮಗೆ ಪಾಸಿಟಿವ್ ಇಟಿನ ಮತ್ತೆ ಪಾಸಿಟಿವ್ ಎನರ್ಜಿನ ತಂದ್ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಇದೆ. ಸೊ ಲೈನ್ ಪೋರ್ಟಲ್ ನಿಮಗೆ ಸಾಕಷ್ಟು ಯಶಸ್ಸನ್ನ ಇಲ್ಲಿ ಘೋಷಣೆ ಮಾಡಿದೆ. ಒಳ್ಳೇದೇ ಆಗತ್ತೆ, ಚಿಂತೆ ಮಾಡಬೇಡಿ. ಎಸ್ಪೆಷಲಿ ಲವ್ ಲೈಫ್, ಕೆರಿಯರ್ ಲೈಫ್ ತುಂಬಾ ಚೆನ್ನಾಗಿದೆ. ಈ ತಿಂಗಳಲ್ಲಿ ಆಚರಿಸುವಂತ ಎಲ್ಲ ಹಬ್ಬಗಳಿಗೂ ಕೂಡ ನಿಮ್ಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ, ಸೊ ಹಬ್ಬಗಳಿಗೆ ಶುಭಾಶಯಗಳನ್ನ ತಿಳಿಸ್ತಾ ಒಳ್ಳೇದಾಗ್ಲಿ. ಜೊತೆಗೆ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೇದಾಗ್ಲಿ. ಜೊತೆಗೆ ಯಾರೋ ತಮ್ಮ ಡೆಸ್ಟಿನಿ, ಬೀಚ್ ಡೆಸ್ಟಿನಿ ವೆಕೇಶನ್ ಏನಿದೆ ಅಲ್ಲಿ ಹೋಗ್ಬೇಕು ಅನ್ಕೊಂಡಿದ್ರಿ, ಅಲ್ಲಿಗೆ ಹೋಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಮುಂದಿನ ದಿನಗಳಲ್ಲಿ ಅಡಿಕೆ ಮರದಲ್ಲಿ ವಿಶೇಷವಾದಂಥ ಪುಷ್ಪಗಳು ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಅದೇನು ಅಂತ ಗೊತ್ತಿಲ್ಲ, ಮೇ ಬಿ ಅಡಿಕೆ ಮರನೇ ಅನ್ಕೊಳ್ತೀನಿ. ಅಡಿಕೆ ಮರದಲ್ಲಿ ವಿಶೇಷವಾದಂಥ ಪುಷ್ಪಗಳು ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಗಣೇಶ ನೀವೆಲ್ಲೇ ಹೋದ್ರೂ ಕಾಪಾಡ್ತಾ ಇರ್ತಾರೆ. ಗಣೇಶನ ಆರಾಧನೆಯನ್ನ ಮಾಡಿ, ಇದರಿಂದ ಇನ್ನ ಹೆಚ್ಚಿನ ಒಳಿತಾಗತ್ತೆ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್, ನಮಸ್ತೆ. ಸೊ ಹಬ್ಬನೆಲ್ಲ ಚೆನ್ನಾಗಿ ಆಚರಿಸಿ, ಖುಷಿಯಾಗಿರಿ, ಎಂಜಾಯ್ ಮಾಡಿ. ಕೆರಿಯರ್ ತುಂಬ ಚೆನ್ನಾಗಿದೆ. ಸೊ ಯಾರಿಗಾದ್ರೂ ನೀವು ಫೈನಾನ್ಷಿಯಲಿ ಸಕ್ಸಸ್ ಬರ್ತಾ ಇರೋದ್ರಿಂದ ಯಾರ್ದಾದ್ರೂ ಅಮೌಂಟ್ಸ್ ಎಲ್ಲ ಪೆಂಡಿಂಗ್ ಇದ್ರೆ, ಸಾಲ ಇದ್ರೆ, ಲೋನ್ ಇದ್ರೆ ಎಲ್ಲ ತೀರ್ಸ್ಕೊಂಬಿಡಿ. ಟೇಕ್ ಕೇರ್, ಬಾಯ್, ನಮಸ್ತೆ. The Sri Vagdevi Tarot channel is so glad to see you again. Thank you for watching our tarot card readings today.